ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, PDO ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ HK ವೃಂದದಲ್ಲಿ 97 ಹುದ್ದೆಗಳು ಖಾಲಿದ್ದು. ಇದಕ್ಕೆ ಸಂಬಂಧಿಸಿದಂತೆ 16/11/2024 ಕಡ್ಡಾಯ ಕನ್ನಡ ಎಕ್ಸಾಮ್ ಇತ್ತು. ಅದೇ ರೀತಿ 17/11/2024 ಮುಖ್ಯ ಪರೀಕ್ಷೆಗಳು ಇದ್ದು, ಅಂದರೆ GK ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರ್ ಕೂಡ ಇದ್ದು. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಅಂತ ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ HK ವೃಂದದ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಏನು ಎಕ್ಸಾಮ್ ಓದಿದಲ್ಲ, ಇಲ್ಲಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಈ ಎಕ್ಸಾಮನ್ನು 90,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಾರೆ. ಹಾಗಿದ್ದರೆ ಇದರಲ್ಲಿ ಏನಪ್ಪ ಅಂದ್ರೆ ಒಂದು ಗೊಂದಲ ಕೂಡ ಉಂಟಾಗಿತ್ತು. ಸಿಂಧನೂರಿನಲ್ಲಿ, ರಾಯಚೂರಿನ ಡಿಸ್ಟಿಕ್ ಸಿಂಧನೂರು ತಾಲೂಕಿನಲ್ಲಿ ಒಂದು ಸೆಂಟರ್ ಇತ್ತು. ಈ ಸೆಂಟರ್ನಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದ್ದ ಸಂಶಯ ಕೂಡ ಇತ್ತು. ಅದೇ ರೀತಿ 12 ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರ್ ಬರದೇ ಇದ್ದ ಕಾರಣಕ್ಕಾಗಿ ಸಾಕಷ್ಟು ರೀತಿಯ ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಮಾಡಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ 19/11/2024 ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರಲ್ಲಿ ತಾನೇ ಹೋರಾಟ ಕೂಡ ಇತ್ತು. ಇದಕ್ಕೆ ಸಂಬಂಧಿಸಿದಂತೆ ಇದು ಬಂದು ಎಕ್ಸಾಮ್ ಆಗಬೇಕಂತ ಸಾಕಷ್ಟು ರೀತಿಯಲ್ಲಿ ಹೋರಾಟ ನಡೆಸಿದರು. ಆದರೆ ಸ್ನೇಹಿತರೆ, ಎಕ್ಸಾಮ್ ಆಗೋ ಚಾನ್ಸ್ ಕೂಡ 99% ಇದೆ. ಎಕ್ಸಾಮ್ ಎಲ್ಲರಿಗೂ ಕೂಡ ಮಾಡೋ ಡೌಟು. ಆದರೆ ಆ ಸಿಂಧನೂರಿನ ಆ ಸೆಂಟರಲ್ಲಿ ಏನು ಎಕ್ಸಾಮ್ ನಡೆದಿತ್ತಲ್ಲ, ಆ ಸೆಂಟರ್ಗೆ ನಲ್ಲಿರುವ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಲ್ಲ ಅವ್ರಿಗೆ ಮಾತ್ರ ಎಕ್ಸಾಮ್ ಆಗುವ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ ಏನು ಗೊಂದಲ ಉಂಟಾಗಿದ್ದಕ್ಕೆ ಸಾಕಷ್ಟು ಅಭ್ಯರ್ಥಿಗಳು ಈ ಅನ್ಯಾಯಕ್ಕೆ ನ್ಯಾಯನ ಕೇಳಿದಕ್ಕಾಗಿ 20 ಜನಗಳ ಮೇಲೆ FIR ಕೂಡ ಹಾಕಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಕೂಡ ಆಲ್ರೆಡಿ ಮನವಿಯನ್ನು ಸಲ್ಲಿಸಿದ್ದಾರೆ. KPSCದವರಿಂದ ಯಾವುದೇ ರೀತಿಯ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಬಂದಿರಲ್ಲ. ಆದರೆ ಇದರದ್ದು ಎಕ್ಸಾಮ್ ಆದರೂ ಕೂಡ ಕೇವಲ ಸಿಂಧನೂರಿನ ತಾಲೂಕಿನಲ್ಲಿ ಏನಿತ್ತಲ್ಲ ನಿಮ್ಮದು ಆ ಎಕ್ಸಾಮ್ ಸೆಂಟ್ರದು ಮಾತ್ರ ಎಕ್ಸಾಮ್ ಚಾನ್ಸಸ್ ಇರ್ತದೆ. ಅದು ಹೊರತುಪಡಿಸಿ ಒಟ್ಟೂರಿಗೆ ಎಕ್ಸಾಮ್ ಆಗೋದು ಡೌಟು. ಆಗೋದು ಕೂಡ ಬೇಡ. ಯಾಕಂದರೆ ಈಗ ಆಲ್ರೆಡಿ ಎಕ್ಸಾಮ್ ನಡೆದೈತಿ. ಸಾಕಷ್ಟು ಅಭ್ಯರ್ಥಿಗಳದು ಎಕ್ಸಾಮ್ ಕೂಡ ಚಲೋ ಆಗಿತ್ತಂತ ಸಾಕಷ್ಟು ಅಭ್ಯರ್ಥಿಗಳು ನಮಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿರ್ತಾರೆ. ಆದರೆ ಇದಕ್ಕೆ ಕೇವಲ ಅಲ್ಲಿ ಏನು ಆ ಅಭ್ಯರ್ಥಿಗಳಿದ್ರಲ್ಲ ಸಿಂಧನೂರಿನ ತಾಲೂಕಿನ ಅಭ್ಯರ್ಥಿಗಳು, ಆ ಅಭ್ಯರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇರ್ತದೆ. ಹಾಗಿದ್ದರೆ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ PDO 97 ಏನಿದ್ದಲ್ಲ HK ವೃಂದದ್ದು ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್. ಸ್ನೇಹಿತರೆ, ನೀವೇನಾದರೂ PDO ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ PDO ಹುದ್ದೆಗಳಿಂದ HK PDO ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಮ್ಮ PDO ಸಿಲೆಬಸ್ಸಲ್ಲಿರುವ ಹಾಗೆ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಸಂಪೂರ್ಣವಾದ ಶಾರ್ಟ್ಕಟ್ ನೋಟ್ಸ್ಗಳು ಈಗ ಇರ್ತವೆ. ನೀವು ಏನೀಗ ಆಲ್ರೆಡಿ ಒಂದು ರೇಂಜ್ಗೆ ಓದಿ ಮುಗಿಸಿರ್ತೀರ, ಏನು ಕೊನೆ ಹಂತದ ಏನು ಸ್ಟಡಿ ಮಾಡ್ತಿರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತಾವೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನೀವು ಸಂಪೂರ್ಣವಾಗಿ ನೋಟ್ಸ್ಗಳು ಇರ್ತಾವೆ. ಆದರೆ ಇದು ಶಾರ್ಟ್ಕಟ್ ವೇದಾಗ ಇರ್ತಾವೆ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ಸನ್ನು ಕೂಡ ಕವರ್ ಮಾಡ್ಕೊಂಥ ನೋಟ್ಸ್ಗಳಾಗಿರ್ತಾವೆ. ಅದೇ ರೀತಿ ಈಗ ನಮ್ದು ಆಲ್ರೆಡಿ HK ವೃಂದದ ಎಕ್ಸಾಮ್ ಕೂಡ ಮುಗಿದಿದೆ. ಈ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿರ್ತಾವೆ. ಅದಕ್ಕೆ ನಮ್ಮ ನೋಟ್ಸ್ನಲ್ಲಿರುವ ICಗೆ ಸಂಬಂಧ ಅಥವಾ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ್ದು ಮತ್ತು ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ್ದು ನಡೆದ PDO ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೊನ್ನೆ ನಡೆದ HK ವೃಂದದ ಪರೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ನೋಟ್ಸ್ ಇಂತ ಬಂದಿರ್ತಾವೆ. ಈ ನೋಟ್ಸ್ ನಿಮಗೆ ಏನಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರ್ಗೆ ನೀವು ಸಂಪರ್ಕಿಸಬಹುದಾಗಿರ್ತದೆ. ಇರುವ ಎಲ್ಲ ನೋಟ್ಸ್ಗಳು ಶಾರ್ಟ್ಕಟ್ದಾಗ ಇರ್ತಾವೆ. ಆಲ್ಮೋಸ್ಟ್ ಎಲ್ಲರೂ ಈಗ ಆಲ್ರೆಡಿ ಒಂದು ರೇಂಜ್ಗೆ ಓದಿ ಮುಗಿಸಿರ್ತಾರೆ. ರಿವಿಷನ್ ಮಾಡ್ಕೋಕೆ ಬೆಸ್ಟ್ ನೋಟ್ಸ್ ಅಂತಲೇ ಹೇಳ್ಬೋದು. ನಮ್ಮ ಈ ನೋಟ್ಸ್ ಯಾರಿಗಾದರೂ ಬೇಕಾಗಿದೆ ಕೆಳಗಡೆ ಕಾಣುವ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರೆ ಅದರ ಪ್ರೈಸ್ ಎಷ್ಟು ಮತ್ತು ಪರ್ ನೋಟ್ಸ್ನ ಪ್ರೈಸ್ ಎಷ್ಟು, ಅದರ ಜೊತೆಗೆ ಇವರು ಒಟ್ಟು ನೋಟ್ಸ್ಗಳನ್ನ ತೆಗೆದುಕೊಂಡ್ರೆ ಆಫರ್ ಕೂಡ ಕೊಡ್ತೇವೆ ಅಂತ ಕೂಡ ತಿಳಿಸಿರ್ತಾರೆ. ಅದಕ್ಕಾಗಿ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ನೋಟ್ಸ್ಗಳನ್ನ ಪಡೆದುಕೊಳ್ಬೋದಾಗಿರ್ತದೆ. ಕಟ್ ಆಫ್ ಎಷ್ಟು ನಿಂದಿರ್ತದೆ ನೋಡೋಣ. ಸ್ನೇಹಿತರೆ, ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇತ್ತು ಮೊದಲಿಗೆ ನೋಡ್ಕೊಂಬರೋಣ. ಯಾವ ಹಿಸ್ಟ್ರಿಗೆ ಎಷ್ಟು, ಜಿಯೋಗ್ರಫಿಗೆ ಎಷ್ಟು ಅದನ್ನು ನೋಡ್ಕೊಂಬಂದು ತದನಂತರ ನಿಮ್ಮದು ಕಟ್ ಆಫನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಎಕ್ಸಾಮ್ ಬಂದು ಇದ್ದಾಗ ಪೂರಾ ಟಪ್ಪು ಇದ್ದರೆ ಪೂರಾ ಈಸಿನೂ ಇರಲ್ಲ. ಒಂದು ಮೀಡಿಯಮ್ ಹಂತದಲ್ಲಿ ಎಕ್ಸಾಮ್ ಇತ್ತು. ಒಂದಿಷ್ಟು ಸಾಕಷ್ಟು ಕ್ವಶನ್ಗಳು, ಸಿಲ್ಲಿ ಕ್ವಶನ್ಗಳು ಕೂಡ ಬಂದಿದ್ದು. ಆದರೆ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ನೋಡಿದರೆ ಇದು KPSCದು ಎಕ್ಸಾಮ್ ಅನಿಸುವ ರೀತಿ ಇದ್ದಿದ್ದಲ್ಲ. KEದವರು ಏನು ನಡೆಸಿದಾರೆ ಅನ್ನೋ ರೀತಿ ಕ್ವಶನ್ ಪೇಪರ್ ಕೂಡ ಬಂದಿತ್ತು. ಮೊನ್ನೆ ಸರಿ ವಿಲೇಜ್ ಅಕೌಂಟ್ದು KEದವರು ನಡೆಸಿದ್ರು ಕೂಡ ಸ್ವಲ್ಪ ಕ್ವಶನ್ ಪೇಪರನ್ನು ಟಪ್ ತೆಗೆದಿದ್ರು. ಸ್ನೇಹಿತರೆ, ಯಾವ ವಿಷಯಕ್ಕೆ ಎಷ್ಟು ಕ್ವಶನ್ಗಳು ಬಂದಿದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಕೋಬೋದು ನೀವು. ಪೊಲಿಟಿ ಅಥವಾ IC ಸಂಬಂಧಿಸಿದಂತೆ 21 ಕ್ವಶನ್ಗಳು, ಜಿಯೋಗ್ರಫಿಗೆ ಸಂಬಂಧಿಸಿದಂತೆ 19 ಪ್ರಶ್ನೆಗಳು, ಅದೇ ರೀತಿ ಹಿಸ್ಟ್ರಿಗೆ ಸಂಬಂಧಿಸಿದಂತೆ 16 ಪ್ರಶ್ನೆಗಳು, ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ 11 ಪ್ರಶ್ನೆಗಳು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ 8 ಪ್ರಶ್ನೆಗಳು, ಅದೇ ರೀತಿ ಸೋಷಿಯಾಲಜಿಗೆ ಸಂಬಂಧಿಸಿದಂತೆ 7 ಪ್ರಶ್ನೆಗಳು, ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ಸ್ಗೆ 7 ಪ್ರಶ್ನೆಗಳು, ಎಕನಾಮಿಕ್ಸ್ಗೆ 4 ಪ್ರಶ್ನೆಗಳು, ಕರೆಂಟ್ ಅಫೇರ್ಸು 4 ಪ್ರಶ್ನೆ, ಅದೇ ರೀತಿ GKಗೆ 3 ಪ್ರಶ್ನೆಗಳು ಬಂದಿದ್ದವು.
ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿ ಇಲ್ಲಿ ಹಿಸ್ಟ್ರಿಗೆ ಸಂಬಂಧಿಸಿದಂಥ ಕ್ವಶನ್ಗಳು ಜಾಸ್ತಿ ಬಂದಿದ್ದು, ಒಂದು ರೀತಿಯಲ್ಲಿ ಈ ಎಕ್ಸಾಮ್ಸ್ ಕೂಡ ಈಜಿ ಅಂತ ನಾ ಹೇಳ್ಬೋದು. ಅದಕ್ಕೆ ಈಗ ಎಕ್ಸ್ಪೆಕ್ಟೆಡ್ ಕಟಾಪನ್ನು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇದು ಬಂದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ, ಯಾವುದೇ ರೀತಿ ಅಫಿಷಿಯಲ್ ಆದ KPS ಇಂಥ ಹೊರಡಿಸಿದ ಅಫಿಷಿಯಲ್ ಆದ ಕಟಾಪ್ ಆಗಿರಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ನೆನಪಿರಲಿ. ಈ ಕಟಾಪಲ್ಲಿ ಒಂದು 2 ರಿಂದ 3 ಹೆಚ್ಚು ಆಗ್ಬೋದು ಅಥವಾ ಕಡಿಮೆ ಆಗಿರ್ಬೋದು. ನಾವಿಲ್ಲಿ ಕೇವಲ ಜನರಲ್ಗೆ ಸಂಬಂಧಿಸಿದಂತೆ ಹೇಳಿರ್ತೀವಿ. ಯಾವುದೇ ಕಾರಣಕ್ಕೂ ಮೀಸಲಾತಿಗಳನ್ನು ಪರಿಗಣಿಸಿ ಈ ಕಟಾಪನ್ನು ತಯಾರಿಸಿರಲ್ಲ. ಸ್ನೇಹಿತರಿಗೆ ಕಟಾಪ್ ನೋಡೋದಾದ್ರೆ ನಾ ಆಲ್ರೆಡಿ ಹೇಳಿದೆ, ಒಂದು 2 ರಿಂದ 3 ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಬೇರೆ ಇರ್ತದೆ, ಅದು ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗಿರ್ತದೆ. ಇಲ್ಲಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 140 ಅಷ್ಟಾಗಿತ್ತು ಅಂದ್ರೆ ಸ್ಕೋರು ನಿಮ್ಮದು ಆಯ್ಕೆಯಾಗುವ ಸಾಧ್ಯತೆ ಇರ್ತದೆ. ಅದೇ ರೀತಿ ಥರ್ಡ್ ಎ ಮತ್ತು ಥರ್ಡ್ ಬಿ ಅಭ್ಯರ್ಥಿಗಳು 137 ಅಷ್ಟಾದರೂ ಆಗಿರಬೇಕಾಗಿರ್ತದೆ. ಇದು ಬಂದು ನಿಮ್ಮದು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಈ ರೀತಿಯ ಮೀಸಲಾತಿ ಇರ್ತಾವೆ. ಆ ಮೀಸಲಾತಿಗೆ ತಕ್ಕಂತೆ 1, 2, 3 ಮಾರ್ಕ್ಸ್ಗಳು ಕಡಿಮೆ ಆಗ್ತಿರ್ತಾವೆ ಅಥವಾ ಹೆಚ್ಚು ಆಗ್ತಿರ್ತಾವೆ. SC ಅಭ್ಯರ್ಥಿಗಳಿಗೆ 135, 2A ಅಭ್ಯರ್ಥಿಗಳಿಗೆ 136, ST ಅಭ್ಯರ್ಥಿಗಳಿಗೆ 134, 2B ಅಭ್ಯರ್ಥಿಗಳಿಗೆ 137. ಅದೇ ರೀತಿ ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 135ರವರೆಗೂ ಮಾರ್ಕ್ಸ್ ಇದ್ದರೆ ನೀವು ಆಯ್ಕೆಯಾಗುವ ಸಾಧ್ಯತೆ ಕೂಡ ಇರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.